ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೇಳಿ, ಏನು ವಿಷಯ? ಏನು ವಿಷಯ ಅಂತೆ? ನಾನು ಹೇಗಿದ್ದೀನಿ ಅಂತ ಕೇಳಲ್ವಾ? ಹೇಗಿದ್ದೀರಾ? ಹೇ, ಏನೋ ಆಗಿದೆ ನಿಂಗೆ? ಇಷ್ಟು ದಿನ ಲವರ್ ಬಾಯ್ ಥರ ಇದ್ದೋನು ದೇವದಾಸ್ ಥರ ಆಡ್ತಾ ಇದೆಯಾ? ಯಾರಾದರೂ ಏನಾದರೂ ಅಂದ್ರಾ? ಎನಿ ಪ್ರಾಬ್ಲಮ್? ಹೇ, ಆ ಥರ ಎಲ್ಲ ಏನಿಲ್ಲಪ್ಪ. ಸರಿ ಬಿಡು, ಗಾಡಿ ಏನೋ ನ್ಯೂಟ್ರಲ್ ಇರೋ ಥರ ಇದೆ. ನಾನು ಜಾಸ್ತಿ ಏನೂ ಕೆತ್ಕಕ್ಕೆ ಹೋಗಲ್ಲ. ಆದರೆ ನಿನಗೊಂದು ಖುಷಿ ವಿಷಯ ಇದೆ. ನನ್ನ ಆ ಮೂಡಿಂದ ಖುಷಿ ಮೂಡಿ ತಗೊಂಬರತ್ತೆ. ಏನು? ಸದ್ಯ ಇವಾಗ್ಲಾದ್ರೂ ಏನು ಅಂತ ಕೇಳ್ದೆ ಅಲ್ವಾ, ಸಮಾಧಾನ ಆಯಿತು. ನಾಳೆ ನಿಂಗೆ ಏನೇ ಕೆಲಸ ಇದ್ರು ಎಲ್ಲದನ್ನು ಸೈಡಿಗೆ ಇಟ್ಬಿಡು, ಆಯಿತಾ? ನಾಳೆ ನಾವು ಮದುವೆ ಶಾಪಿಂಗ್ಗೆ ಹೋಗ್ತಾ ಇದ್ದೀವಿ. ನನಗೆಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಏನೋ ಒಂಥರ ಸ್ಪೆಷಲ್ ಫೀಲಿಂಗ್. ಲೈಫ್ ಮತ್ತೆ ರೀಸ್ಟಾರ್ಟ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಹೊಸದಾಗಿ ಶುರು ಆಗ್ತಿದೆ ಅನಿಸ್ತಿದೆ. ಎಲ್ಲ ಒಂಥರ ಕನಸ್ತರ ಅನಿಸ್ತಿದೆ. ಐಮ್ ಸೊ ಸಾರಿ. ಅದು ಮಾತಾಡ್ತಾ ಮಾತಾಡ್ತಾ ಹಾಗೆ ಕಳೆದೋಗ್ಬಿಟ್ಟೆ. ಸಾರಿ. ಏನು ಗೊತ್ತಾ, ನಾಳೆ ನಿಂಗೆ ಏನೇ ಕೆಲಸ ಇದ್ರು ಇವಾಗಲೇ ಹೇಳ್ತಾ ಇದ್ದೀನಿ, ಪಕ್ಕದಲ್ಲಿ ಇಟ್ಬಿಡು. ಶಾಪಿಂಗ್ ಇದೆ, ಅದನ್ನು ಮದುವೆ ಶಾಪಿಂಗ್. ಎಷ್ಟು ಗಂಟೆಗೆ, ಎಲ್ಲಿ ಅಂತ ನಾಳೆ ಬೆಳಿಗ್ಗೆ ಹೇಳ್ತೀನಿ, ಓಕೆನಾ? ಅಲ್ಲ, ಶಾಪಿಂಗ್ಗೆ ನಾನು ಯಾಕ್ರಿ? ಯಾಕ? ಏಯ್, ಮದುವೆ ಗಂಡು ಕೇಳೋ ಕ್ವಶನ್ ಏನೋ ಇದು? ಮದುವೆ ಗಂಡು ನೀನೆ. ಮದುವೆ ಗಂಡು ಶಾಪಿಂಗಿಗೆ ಬರ್ದೆ ಇನ್ಯಾರು ಬರ್ತಾರೆ? ಅಲ್ಲ, ಅದು ಇವಾಗ ಏನು ಸಮಸ್ಯೆ ನಿಂದು? ಅಲ್ಲ, ಸುಮ್ಮನೆ ನಾನು ಯಾಕೆ ಅಂತ. ಈ ಶಾಪಿಂಗ್ ಎಲ್ಲ ನನ್ಗೆ ಆಗಿ ಬರಲ್ಲ. ನೀವು ಹೋಗಿ ಬನ್ನಿ. ಇಷ್ಟನಾ ಕಷ್ಟನೋ ನನಗೆ ಗೊತ್ತಿಲ್ಲ. ಇಲ್ಲ ಬೆಲ್ಲ ಅದೆಲ್ಲ ಏನೂ ಇಲ್ಲ. ಅಕ್ಕರ್ ಬರಕ್ಕೆ ಹೇಳಿದರೆ ನೀನು ಬರಲೇಬೇಕು, ಕಂಪಲ್ಸರಿ, ಅಷ್ಟೇ. ಹೇಳಿದ್ನಲ್ಲ, ನೋ ಅದರ್ ಆಪ್ಷನ್ಸ್. ಹಲೋ, ತಮ್ಮನ್ನೇ ಕೇಳ್ತಾ ಇರೋದು. ಬರೋದಕ್ಕೆ ಏನು ರೋಗ ನಿಂಗೆ? ಏನಿಲ್ಲ, ಬರ್ತೀನಿ ಬಿಡಿ. ಹಾಗ ಬಾ ದಾರಿಗೆ. ಇನ್ಮೇಲೆಲ್ಲ ಹೀಗೇನೆ. ನಿನ್ ರಿಮೋಟು ನನ್ನ ಹತ್ರ ಇರತ್ತೆ. ಹಾಗಂತ ಹೇಳಿ ನಾನು ಎಲ್ಲರ ಥರ ಬಾಸಿಸಮ್ ಏನು ಮಾಡಲ್ಲ. ಡೆಮೋಕ್ರಸಿ ನಮ್ಮದು. ನಿನ್ನ ಒಪಿನಿಯನ್ಸಿಗೂ ಬೆಲೆ ಕೊಡ್ತೀನಿ, ನಿನ್ನ ಹತ್ರನೂ ಕೇಳ್ತೀನಿ. ನಾನೇನ ತಕ್ಕ ಮಟ್ಟಿಗೆ ಚೆನ್ನಾಗಿ ನೋಡ್ಕೊಳ್ತೀನಿ. ನೀನೂ ಅಷ್ಟೇ ನಾನು ಚೆನ್ನಾಗಿ ನೋಡ್ಕೋಬೇಕು, ಆಯಿತಾ? ನನಗೆ ಗೊತ್ತು ನೀನು ಚೆನ್ನಾಗಿ ನೋಡ್ಕೊಳ್ತೀಯ ಅಂತ. ನೀನೊಂಥರ ನನ್ನ ಪಾಲಿಗೆ ಮರುಭೂಮಿಯಲ್ಲಿ ಸಿಕ್ಕಿರೋ ಓಯಸಿಸ್ ಥರ. ನಿನ್ನ ಮೇಲೆ ತುಂಬ ನಿರೀಕ್ಷೆ ಇಟ್ಕೊಂಡಿದ್ದೀನಿ ಕಣೋ. ಅದನ್ನು ಸುಳ್ಳು ಮಾಡಲ್ಲ ತಾನೆ? ಸುಳ್ಳು ಮಾಡಲ್ಲ ಅಂತ ಗೊತ್ತು. ಯಾಕಂತಂದ್ರೆ ಜಾಣ ಮರಿ ಅಲ್ವಾ ನೀನು. ಸರಿ, ಆಯಿತು, ನಾಳೆ ಸಿಗೋಣ. ಟೈಮ್ ಆಗಿದೆ, ಹೋಗಿ ಮಲ್ಕೋ. ಗುಡ್ ನೈಟ್. ಓಕೆ, ಬಾಯ್. ಗುಡ್ ನೈಟ್. ಏನಪ್ಪ ಇದು? ಈ ಇಕ್ಕಟ್ಟಿಂದ ಹೇಗಪ್ಪ ಹೊರಗಡೆ ಬರೋದು? ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಹೆಲೋ ಮಕ್ಕಳ, ಟೈಮ್ ಔಟ್. ಓದಿದ್ದ ಟೈಮ್ ಮುಗೀತು, ಈಗ ಆಟದ ಟೈಮ್. ಬೇಗ ಬನ್ನಿ ಬನ್ನಿ. ಹಾ, ಬರ್ತಾ ಇದೀವಿ. ವಿಡಿಯೋ ಗೇಮ್ ಆಡೋಣ. ಹಾ. ಏನಪ್ಪ ನೀವ್ ಈಗಿನ ಕಾಲದ ಮಕ್ಕಳು? 3 ಹೊತ್ತು ಟಿವಿ ನೋಡ್ತಿರ್ತೀರಾ, ಇಲ್ಲ ಅದೇ ಟಿವಿ ಮುಂದೆ ಕುತ್ಕೊಂಡು ಆ ವಿಡಿಯೋ ಗೇಮ್ನ ಕೊತ್ತಾ ಇರ್ತೀರಾ. ಇವತ್ತು ಸ್ಪೆಷಲ್ ಆಗಿ ಏನಾದ್ರು ಅಮ್ಮಮ್ಮನ ಆಟ ಆಡೋಣ. ಕಳಮುಚ್ಚಲ ಆಡೋಣ. ಏನ್ ನೀವೇ ಆಟ ಆಡ್ತೀರಾ? ನಮ್ಮನ್ ಸೇರ್ಸ್ಕೊಳಲ್ವಾ? ಅಯ್ಯೋ, ಆಫ್ ಕೋರ್ಸ್. ಎಷ್ಟು ಜನ ಇದ್ರೆ ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ಬನ್ನಿ ಬನ್ನಿ. One, two, three. ಅಯ್ಯೋ, ಎಲ್ಲರೂ ಒಂದೇ ತರ ಆಯ್ತು. ಕಮಾನ್, ಇಲ್ಲ ಕಣ, ಬರ. 1, 2, 3. ಎಲ್ಲರೂ ಹೋಗ ಉತ್ಕೊಳ್ಳಿ. ಮಿಂಚು ಬಂದು ಹುಡುಕ್ತಾಳೆ. ಓಕೆ, ರೆಡಿ? ಕಮಾನ್ ಕಮಾನ್ ಕಮಾನ್. ಓಕೆ ಓಕೆ, ರೆಡಿ? ಕಣ್ಣ ಮುಚ್ಚೆ ಕಾಡೆ ಗೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು, ನಮ್ಮಯ ಹಕ್ಕಿ ನಿಮ್ಮಯ ಹಕ್ಕಿ ಬಿಟ್ಟೆ ಬಿಟ್ಟೆ. ಅಯ್ಯಪ್ಪ, ನಾನೇನು ಹೇಳಂಗಿಲ್ಲಪ್ಪ, ನೀನೇ ಹುಡುಕ್ಬೇಕು. ನೀವು ಔಟು.
ಅಯ್ಯೋ ಇವನ್ಗೊಂದು ಏಣಿ ಹಾಕೋಬೇಕಾಗಲ್ಲ. ಓ ರೆಡಿ, ಓಕೆ, ಔತ್ಕೊಳ್ಳಿ. ಕಣ್ಣ ಮುಚ್ಚೆ ಕಾಡೆ ಗೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು ನಮ್ಮಯ ಹಕ್ಕಿ ನಿಮ್ಮಯ ಹಕ್ಕಿ ಬಿಟ್ಟೆ ಬಿಟ್ಟೆ. ಓ ಹೊರ. ಮತ್ತೆ ಮಾಮ ಔಟು. ಇದು ಬೇಡ, ಅದು ತೋರಿಸಿ. ಹಾ, ಇದು ಓಕೆ. ಸ್ವಲ್ಪ ಹೆವಿ ಆಗಿರೋದು ಇಲ್ಲ, ಇದು ಓಕೆ. ಇದು ಓಕೆನಾ? ಹಾ, ಇದು ಓಕೆ. ಬೇರೆ ಯಾವ್ದಾದ್ರು? ಹಾ, ಇದು ಓಕೆ ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಇಲ್ಲ, ಇದು ಬೇಡ. ಅದು ಒಮ್ಮೆ ನೋಡೋಣ. ಗೌತಮ್ ಅವರೇ, ಇವಳು ನೋಡಿ ನನಗೆ ನನ್ನ ಮದುವೆ ದಿನಗಳು ನೆನಪಾಗೋಯ್ತು. ಏಕೆ? ನಾನು ಹೀಗೆ ಪ್ರೈಸ್ ಟ್ಯಾಗ್ ನೋಡಿ ಸೀರೆಗಳನ್ನ ರಿಜೆಕ್ಟ್ ಮಾಡ್ತಿದ್ದೆ. ಅಪ್ಪ ಜೇಬಿಗೆ ಭಾರ ಆಗಬಾರ್ದು ಅಂತ ಇವಳು ಆಗ್ಲಿಂದ ಇದನ್ನೇ ಮಾಡ್ತಿದ್ದಾಳೆ. ಇಲ್ಲಿ ನೋಡಿಲೆ, ನಿನಗೆ ಆ ಥರದ್ದು ಏನೂ ಇಲ್ಲ, ನಿನ್ಗೇನು ಬೇಕೋ ಅದನ್ನು ತಗೋ. ಹಾಗೆಲ್ಲ ಏನೂ ಇಲ್ಲ ಅಕ್ರೆ. ಯಾವ್ದಕ್ಕೆ ಖರ್ಚು ಮಾಡಬೇಕು ಅದಕ್ಕೆ ಖರ್ಚು ಮಾಡಬೇಕಪ್ಪ. ಸುಮ್ಮನೆ ಖರ್ಚು ಮಾಡೋಕ್ಕಾಗತ್ತಾ? ನಾನು ಅದನ್ನೇ ಹೇಳ್ತಿದ್ದೀನಲ್ವಾ, ಯಾವ್ದಕ್ಕೆ ಬೇಕೋ ಅದಕ್ಕೆ ಖರ್ಚು ಮಾಡಬೇಕು. ಆಗ್ತಿರೋದು ಮದುವೆ, ಜೀವನದಲ್ಲಿ ಮದುವೆ ಒಂದೇ ಸಲ ಆಗೋದು. ಅರೆ, ನನ್ನ ಲೈಫಲ್ಲಿ 2 ಸಲ ಆಗ್ತಾ ಇದೆ ಅಲ್ವಾ? ಮಲ್ಲಿ, ಒಂದು ಸಂಬಂಧ ಮುರಿದು ಬಿತ್ತು ಅಂದರೆ ನನ್ನ ಪ್ರಕಾರ ಅದು ನಿಜವಾದ ಮದುವೆನೇ ಅಲ್ಲ. ಅದೇ ಬೇರೆ ಇದೇ ಬೇರೆ. ನನ್ನ ಪ್ರಕಾರ ಇದೇ ನಿಜವಾದ ಮದುವೆ. ನೀವಿಬ್ರು ಒಬ್ರನ್ನೊಬ್ರು ಪ್ರೀತಿಸಿ ಮದುವೆ ಆಗ್ತಾ ಇದ್ದೀರಾ. ನೀನು ಎಷ್ಟು ಸಂಭ್ರಮಿಸ್ಬೇಕು, ಎಷ್ಟು ಎಕ್ಸೈಟೆಡ್ ಆಗಿರಬೇಕು ನೋಡೋ. ಇದನ್ನೇ ಮೊದಲನೇ ಮದುವೆ ಅನ್ಕೋಬೇಕು. 2ನೇ ಮದುವೆ ಅಂತ ವೈರಾಗ್ಯದ ಮಾತೆಲ್ಲ ಆಡಬಾರ್ದು. ಅರ್ಥ ಆಯ್ತಾ? ಗೌತಮ್ ಅವ್ರು ಹೇಳ್ತಿರೋದು ಕರೆಕ್ಟ್ ಆಯ್ತು. ಸರಿ, ಆಯಿತು, ಸಾರಿ. ಆದರೆ ದುಡ್ಡೇನು ಮರದಿಂದ ಉದುರು ಬೀಳತ್ತಾ? ಯಾಕೋದ್ರಲ್ಲ, ನಿಂಗೇನು ಅನ್ಸುತ್ತೆ? ನಿನ್ನ ಅಕ್ಕ ನಿನಗೋಸ್ಕರ ಏನೂ ಮಾಡಿಲ್ವಾ? ನಾನು ಮುಂಚೆಯಿಂದ ನಿನ್ನ ಹೆಸರಲ್ಲಿ ಸೇವಿಂಗ್ ಮಾಡ್ತಾನೆ ಇದ್ದೆ, ಈ ಥರದೊಂದಿನ ಬರುತ್ತೆ ಬೇಕಾಗತ್ತೆ ಅಂತ. ಅಮೃತಧಾರೆ